ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ತಿಳಿಸುವ ಈ 2ನೆಯ ಅಧ್ಯಾಯದಲ್ಲಿ ಭಕ್ತಿದೇವಿಯ ದುಃಖವನ್ನು ಹೋಗಲಾಡಿಸಲು ನಾರದರು ಮಾಡಿದ ಪ್ರಯತ್ನವನ್ನು ನೋಡೋಣ ಬನ್ನಿ. ನಾರದರು ಭಕ್ತಿದೇವಿಯನ್ನು ಕುರಿತು ಹೀಗೆಂದರು: ದೇವಿ, ಹೀಗೆ ವ್ಯರ್ಥವಾಗಿ ವಿಷಾದ ಪಡಬೇಡ. ಏಕೆಯೇ ಚಿಂತೆ, ಈ ದುಗುಡ? ಶ್ರೀ ಕೃಷ್ಣ ಪರಮಾತ್ಮನ ಅಡಿದಾವರೆಗಳನ್ನು ಸ್ಮರಣೆ ಮಾಡು, ನಿನ್ನ ದುಃಖವು ದೂರವಾಗುವುದು. ಯಾವನು ಕೌರವರ ಅತ್ಯಾಚಾರದ ದೆಸೆಯಿಂದ ದ್ರೌಪದಿಯನ್ನು ಸಂರಕ್ಷಿಸಿದನೋ ಮತ್ತು ಗೋಪ ಸುಂದರಿಯರನ್ನು ಕಾಪಾಡಿದನೋ ಆ ಶ್ರೀಕೃಷ್ಣನು ಎಲ್ಲಿಯೂ ಹೊರಟು ಹೋಗಿಲ್ಲವಲ್ಲ. ಮೇಲಾಗಿ ನೀನು ಭಕ್ತಿದೇವಿಯೇ ಆಗಿದ್ದೀಯೇ. ಆತನಿಗೆ ಅತ್ಯಂತ ಪ್ರಿಯಳಾದವಳು, ಪ್ರಾಣಕ್ಕಿಂತಲೂ ಪ್ರಿಯಳಾದವಳು. ನೀನು ಕರೆದೆಯಾದರೆ ಆ ಭಗವಂತನು ನೀಚರ ಮನೆಗಾದರೂ ಹೋಗಿಬಿಡುವನು. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಜ್ಞಾನ ಮತ್ತು ವೈರಾಗ್ಯಗಳು ಮುಕ್ತಿಗೆ ಸಾಧನಗಳಾಗುತ್ತವೆ. ಆದರೆ ಕಲಿಯುಗದಲ್ಲಿ ಕೇವಲ ಭಕ್ತಿಯೇ ಬ್ರಹ್ಮ ಸಾಯುಜ್ಯ ಮುಕ್ತಿಯನ್ನು ಉಂಟು ಮಾಡುವುದು. ಸತ್ಯಾದಿತ್ರಿಯುಗೆ ಬೋಧ ವೈರಾಗ್ಯವು ಮುಕ್ತಿ ಸಾಧಕವು ಕಲೌತು ಕೇವಲ ಭಕ್ತಿರ್ ಬ್ರಹ್ಮ ಸಾಯುಜ್ಯಕಾರಿಣಿ. ಹೀಗೆಂದು ಯೋಚಿಸಿಯೇ ಪರಮ ಚಿದಾನಂದ ಮೂರ್ತಿಯಾದ ಪರಮಾನಂದ ಚಿನ್ಮೂರ್ತಿಯಾದ ಶ್ರೀಹರಿಯು, ಶ್ರೀಕೃಷ್ಣ ವಲ್ಲಭೆಯೋ ಪರಮ ಸುಂದರಿಯೋ ಆದ ನಿನ್ನನ್ನು ತನ್ನ ಸತ್ಸ್ವರೂಪದಿಂದ ಸೃಷ್ಟಿ ಮಾಡಿದನು. ಒಮ್ಮೆ ನೀನು ಆತನ ಮುಂದೆ ಕೈಜೋಡಿಸಿಕೊಂಡು, ಸ್ವಾಮಿ, ನನಗೆ ಏನಪ್ಪಣೆ ಎಂದು ಕೇಳಿದೆ. ಆಗ ಆತನು, ನನ್ನ ಭಕ್ತರನ್ನು ಪೋಷಣೆ ಮಾಡು ಎಂದು ನಿನಗೆ ಆಜ್ಞಾಪಿಸಿದನು. ನೀನು ಆ ಅಣತಿಯನ್ನು ಶಿರಸ ವಹಿಸಿದೆ. ಶ್ರೀಹರಿಯು ನಿನ್ನಲ್ಲಿ ತುಂಬ ಪ್ರಸನ್ನನಾಗಿ ನಿನಗೆ ಮುಕ್ತಿಯನ್ನು ದಾಸಿಯನ್ನಾಗಿಯೂ ಈ ಜ್ಞಾನ ವೈರಾಗ್ಯಗಳನ್ನು ಪುತ್ರರನ್ನಾಗಿಯೂ ಕೊಟ್ಟು ಅನುಗ್ರಹ ಮಾಡಿದನು. ಅಂತೆಯೇ ನೀನು ನಿನ್ನ ನಿಜ ಸ್ವರೂಪದಿಂದ ವೈಕುಂಠಧಾಮದಲ್ಲಿ ಭಕ್ತರನ್ನು ಪೋಷಿಸುತ್ತಿದ್ದೀಯೆ. ಭೂಮಿಯಲ್ಲಿ ಭಕ್ತರನ್ನು ಪೋಷಿಸುವುದಕ್ಕಾಗಿಯೇ ನೀನು ನಿನ್ನ ಛಾಯೆಯ ರೂಪವನ್ನು ಧರಿಸಿಕೊಂಡಿದ್ದೀಯೆ. ಮುಕ್ತಿ, ಜ್ಞಾನ ಮತ್ತು ವಿರಕ್ತಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಭೂಮಿಗೆ ಇಳಿದು ಬಂದು ಕೃತಯುಗದಿಂದ ದ್ವಾಪರ ಯುಗದವರೆಗೆ ತುಂಬ ಆನಂದದಿಂದ ಇರುತ್ತಿದ್ದೆ. ಆದರೆ ಕಲಿಯುಗವು ಬಂದಾಗ ನಿನ್ನ ದಾಸಿಯಾದ ಮುಕ್ತಿಯು ಪಾಷಂಡ ರೋಗದಿಂದ ಪೀಡಿತಳಾಗಿ ಕ್ಷೀಣಿಸತೊಡಗಿ ನಿನ್ನ ಆಜ್ಞೆಯಂತೆ ಒಡನೆಯೇ ವೈಕುಂಠಕ್ಕೆ ಹೊರಟು ಹೋದಳು. ನೀನು ಸ್ಮರಣೆ ಮಾಡಿದರೆ ಈ ಲೋಕಕ್ಕೂ ಮತ್ತೆ ಹಿಂದಿರುಗುತ್ತಾಳೆ. ಆದರೆ ಈ ಜ್ಞಾನ ವೈರಾಗ್ಯಗಳೆರಡನ್ನು ಪುತ್ರರೆಂದು ಭಾವಿಸಿ ನಿನ್ನ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದೀಯೆ. ಆದರೆ ಕಲಿಯುಗದಲ್ಲಿ ಜನರು ಇವರನ್ನು ಉಪೇಕ್ಷೆ ಮಾಡುವುದರಿಂದ ನಿನ್ನ ಈ ಪುತ್ರರು ದುರ್ಬಲರಾಗಿ ಕಳೆಗುಂದಿ ವೃದ್ಧರಾಗಿ ಬಿಟ್ಟಿದ್ದಾರೆ. ಆದರೂ ನೀನು ಚಿಂತೆ ಪಡಬೇಡ. ಇವರು ಮತ್ತೆ ಜೀವಿತರಾಗಿ ಹೊಸತನವನ್ನು ಪಡೆಯುವ ಉಪಾಯವನ್ನು ನಾನು ಚಿಂತಿಸುತ್ತೇನೆ. ಎಲ್ಲವೂ ಸುಮುಖಿಯೇ, ಕಲಿಗೆ ಸಮಾನವಾದ ಬೇರೊಂದು ಯುಗವಿಲ್ಲ. ಈ ಯುಗದಲ್ಲಿ ನಾನು ನಿನ್ನನ್ನು ಮನೆಗಳಲ್ಲಿಯೂ ಪ್ರತಿ ಮನುಷ್ಯರಲ್ಲೂ ನೆಲೆಸುವಂತೆ ಮಾಡುತ್ತೇನೆ. ಇದೋ ನೋಡು, ಇತರ ಎಲ್ಲ ಧರ್ಮಗಳನ್ನು ಬದಿಯಲ್ಲಿಟ್ಟು ಭಕ್ತಿಪೂರ್ವಕವಾಗಿ ಮಹೋತ್ಸವಗಳನ್ನೇ ಮುಂದಿಟ್ಟುಕೊಂಡು ನಿನ್ನ ಪ್ರಚಾರವನ್ನು ಮಾಡದೇ ಇದ್ದರೆ ನಾನು ಶ್ರೀಹರಿಯ ದಾಸನೇ ಅಲ್ಲ. ಈ ಯುಗದಲ್ಲಿ ನಿನ್ನೊಡನೆ ಯಾರು ಕೂಡಿರುತ್ತಾರೆಯೋ ಆ ಜೀವರು ಪಾಪಿಗಳಾಗಿದ್ದರೂ ಭಯರಹಿತವಾದ ಶ್ರೀ ಕೃಷ್ಣಧಾಮಕ್ಕೆ ನಿರ್ಭಯರಾಗಿ ಹೋಗುತ್ತಾರೆ. ಪ್ರೇಮ ರೂಪಿಣಿಯಾದ ಭಕ್ತಿಯು ಯಾರ ಚಿತ್ತದಲ್ಲಿ ಸದಾ ನೆಲೆಸಿರುವುದೋ ಪರಿಶುದ್ಧ ಚಿತ್ತರಾದ ಆ ಸುಕೃತಿಗಳು ಕನಸಿನಲ್ಲೂ ಯಮರಾಜನನ್ನು ನೋಡುವುದಿಲ್ಲ. ಪ್ರೇತಗಳಾಗಲಿ, ಪಿಶಾಚಗಳಾಗಲಿ, ರಾಕ್ಷಸರಾಗಲಿ, ಅಸುರರಾಗಲಿ ಯಾರು ಭಕ್ತಿಯುತವಾದ ಮನಸ್ಸುಳ್ಳ ಮಹಾತ್ಮರನ್ನು ಮುಟ್ಟುವುದಕ್ಕೆ ಸಮರ್ಥರಾಗುವುದಿಲ್ಲ. ಶ್ರೀ ಭಗವಂತನನ್ನು ತಪಸ್ಸಿನಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಜ್ಞಾನದಿಂದಾಗಲಿ, ಕರ್ಮದಿಂದಾಗಲಿ ಯಾವುದರಿಂದಲೂ ವಶಪಡಿಸಿಕೊಳ್ಳಲಾಗುವುದಿಲ್ಲ. ಆದರೆ ಕೇವಲ ಭಕ್ತಿಯಿಂದಲೇ ವಶಪಡಿಸಿಕೊಳ್ಳಬಹುದು. ಇದಕ್ಕೆ ಗೋಪಿಕಾ ಸ್ತ್ರೀಯರೇ ಪ್ರಮಾಣ. ಮನುಷ್ಯರಿಗೆ ಸಾವಿರಾರು ಜನ್ಮಗಳ ಪುಣ್ಯಗಳ ಪ್ರಭಾವವಿದ್ದರೆ ಮಾತ್ರ ಭಕ್ತಿಯಲ್ಲಿ ಪ್ರೀತಿಯುಂಟಾಗುತ್ತದೆ. ಕಲಿಯುಗದಲ್ಲಿ ಭಕ್ತಿಯೇ ಸಾರಿಷ್ಠವಾದ ಸಾಧನ. ಭಕ್ತಿಯಿಂದ ಶ್ರೀಕೃಷ್ಣನೇ ಕಣ್ಣುಗಳ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಭಕ್ತಿಗೆ ಯಾರು ದ್ರೋಹ ಮಾಡುತ್ತಾರೋ ಅವರು 3 ಲೋಕಗಳಲ್ಲೂ ದುಃಖಕ್ಕೆ ಸಿಲುಕಿಕೊಳ್ಳುತ್ತಾರೆ. ಹಿಂದೆ ಭಕ್ತರನ್ನು ತಿರಸ್ಕರಿಸಿದ್ದಕ್ಕಾಗಿ ದೂರ್ವಾಸ ಮಹರ್ಷಿಯು ದುಃಖಕ್ಕೆ ಈಡಾಗಲಿಲ್ಲವೇ? ವ್ರತಗಳು ಬೇಡ, ತೀರ್ಥಯಾತ್ರೆಗಳು ಬೇಕಿಲ್ಲ, ಯೋಗಗಳು ಬೇಡ, ಯಜ್ಞಗಳನ್ನು ಸಾಕು ಮಾಡಿರಿ. ಜ್ಞಾನ, ಕಥಾ, ಚರ್ಚೆಗಳಾದರೂ ಏಕೆ? ಇವು ಯಾವುವೂ ಬೇಕಿಲ್ಲ. ಭಕ್ತಿಯೊಂದೇ ಮುಕ್ತಿಯನ್ನು ಕೊಡುವುದು.
ಅಲಂ ಅಲಂ ವೃತೈರಲಂ ತೀರ್ಥೈರಲಂ ಯೋಗೈರಲಂ ಮಖೈಹಿ ಅಲಂ ಜ್ಞಾನ ಕಥಾಲಾಭೈರ್ಭಕ್ತಿರೇಕೈವ ಮುಕ್ತಿದ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾರೆ, ಹೀಗೆ ಶ್ರೀ ನಾರದ ಮಹರ್ಷಿಗಳು ನಿರ್ಣಯಿಸಿ ಹೇಳಿದ ತನ್ನ ಮಹಾತ್ಮ್ಯವನ್ನು ಕೇಳಿ ಸರ್ವಾಂಗಗಳಲ್ಲಿಯೂ ಪುಷ್ಟಿಗೊಂಡ ಭಕ್ತಿದೇವಿಯು ನಾರದರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿದಳು. ನಾರದರೆ, ನೀವು ಧನ್ಯರು, ಅತಿ ಧನ್ಯರು. ನನ್ನಲ್ಲಿ ನಿಮಗೆ ಎಷ್ಟು ನಿಶ್ಚಲವಾದ ಪ್ರೀತಿ. ನಾನು ನಿಮ್ಮನ್ನು ಎಂದಿಗೂ ಬಿಡದೆ ನಿಮ್ಮ ಹೃದಯದಲ್ಲಿ ನೆಲೆಸಿರುತ್ತೇನೆ. ಓ ಸಾಧು ಶ್ರೇಷ್ಠರೇ, ಕರುಣಾಳುಗಳಾದ ನೀವು ಕ್ಷಣಕಾಲದಲ್ಲೇ ನನ್ನ ಪೀಡೆಯನ್ನು ಹೋಗಲಾಡಿಸಿದಿರಿ. ಆದರೆ ಈ ಪುತ್ರರಿಗೆ ಪ್ರಜ್ಞೆ ಬಂದಿಲ್ಲವಲ್ಲ, ಅವರನ್ನು ಎಚ್ಚರಪಡಿಸಿ ಅವರಿಗೆ ಚೈತನ್ಯ ಬರುವಂತೆ ಮಾಡಿರಿ. ಸೂತರು ಕಥೆಯನ್ನು ಮುಂದುವರಿಸುತ್ತಾರೆ. ಆಕೆಯ ಈ ಮಾತುಗಳನ್ನು ಕೇಳಿ ನಾರದರಿಗೆ ತುಂಬಾ ಕರುಣೆ ಉಂಟಾಯಿತು. ಅವರು ಕೈ ತುದಿಯಿಂದ ಮುಟ್ಟಿ ಅಲ್ಲಾಡಿಸುತ್ತಾ ಆ ಜ್ಞಾನ ವೈರಾಗ್ಯಗಳನ್ನು ಎಚ್ಚರಪಡಿಸತೊಡಗಿದರು. ಮತ್ತೆ ಅವರ ಕಿವಿದೆರೆಗಳಲ್ಲಿ ತಮ್ಮ ಬಾಯನ್ನಿಟ್ಟು ಉಚ್ಚ ಸ್ತರದಿಂದ, ಓ ಜ್ಞಾನವೇ, ಎಚ್ಚರಗೊಳ್ಳು, ಎಚ್ಚರಗೊಳ್ಳಯ್ಯ, ಓ ವೈರಾಗ್ಯ ಎಂದು ಹೇಳತೊಡಗಿದರು. ಮತ್ತೆ ವೇದ ಮತ್ತು ಉಪನಿಷತ್ತುಗಳ ಧ್ವನಿಗಳಿಂದಲೂ ಶ್ರೀಮದ್ ಭಗವದ್ಗೀತೆಯ ಪಾರಾಯಣಗಳಿಂದಲೂ ಬಲವಂತವಾಗಿ ಎಚ್ಚರಗೊಳಿಸಲು ಪ್ರಯತ್ನಿಸಿದಾಗ ಅವರು ಹೇಗೋ ಎದ್ದರು. ಆದರೆ ಆಲಸ್ಯದಿಂದ ಆಕಳಿಸುತ್ತಾ ಕಣ್ಣು ತೆರೆದು ನೋಡಲಾರದೆ ಹೋದರು. ಅವರ ಕೂದಲುಗಳು ಬಕಪಕ್ಷಿಯಂತೆ ಬೆಳ್ಳಗಾಗಿ ಬಿಟ್ಟಿದ್ದವು. ಅಂಗಗಳು ಸಾಮಾನ್ಯವಾಗಿ ಒಣಗಿದ ಕಟ್ಟಿಗೆಯಂತೆ ಆಗಿಬಿಟ್ಟಿದ್ದವು. ಹಸಿವು ಬಾಯಾರಿಕೆಗಳಿಂದ ಕ್ಷೀಣಿಸಿ ದುರ್ಬಲರಾದ ಅವರು ಮತ್ತೆ ನಿದ್ರಿಸತೊಡಗಿದ್ದನ್ನು ಕಂಡು ನಾರದರು ತುಂಬಾ ಚಿಂತಾಕುಲರಾದರು. ಏನು ಮಾಡಬೇಕೆಂಬುದೇ ಅವರಿಗೆ ತೋಚಲಿಲ್ಲ. ಅಯ್ಯೋ, ಇವರ ಈ ನಿದ್ರೆಯನ್ನು ಹೇಗೆ ಹೋಗಿಸುವುದು? ಅದಕ್ಕಿಂತಲೂ ದೊಡ್ಡದಾಗಿ ಇವರ ವೃದ್ಧತ್ವವನ್ನು ಹೇಗೆ ತಾನೇ ಕಳೆಯುವುದು ಎಂದು ಚಿಂತಿಸುತ್ತಾ ಅವರು ಶ್ರೀ ಗೋವಿಂದನನ್ನು ಸ್ಮರಿಸತೊಡಗಿದರು. ಆಗ ಹೀಗೆ ಆಕಾಶವಾಣಿಯೊಂದು ಕೇಳಿಸಿತು. ಕಳವಳ ಪಡಬೇಡಿ ಮಹರ್ಷಿಗಳೇ, ನಿಮ್ಮ ಪ್ರಯತ್ನವು ಖಂಡಿತವಾಗಿಯೂ ಈಡೇರುವುದು, ಇದರಲ್ಲಿ ಸಂಶಯವಿಲ್ಲ. ಆದರೆ ಇದಕ್ಕೋಸ್ಕರ ನೀವು ಒಂದು ಸತ್ಕರ್ಮವನ್ನು ಆಚರಿಸಬೇಕಾಗುವುದು. ಓ ದೇವರ್ಷಿಗಳೇ, ಆ ಕರ್ಮವು ಯಾವುದೆಂಬುದನ್ನು ಸಂತ ಶಿರೋಮಣಿಗಳು ನಿಮಗೆ ತಿಳಿಸುತ್ತಾರೆ. ಆ ಸತ್ಕರ್ಮವನ್ನು ಆಚರಿಸಿದ ಕ್ಷಣದಲ್ಲಿಯೇ ಇವರ ಮುಪ್ಪು ನಿದ್ರೆಯು ಹೊರಟು ಹೋಗುವವು ಮತ್ತು ಭಕ್ತಿಯು ಎಲ್ಲೆಡೆಯಲ್ಲಿಯೂ ಹರಡುವುದು. ಈ ಆಕಾಶವಾಣಿಯು ಅಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸಿತು. ನಾರದ ಮಹರ್ಷಿಗಳಿಗೆ ಇದರಿಂದ ತುಂಬಾ ಆಶ್ಚರ್ಯವಾಯಿತು. ಆದರೆ ಆಶಯವೇನೆಂಬುದು ತಿಳಿಯಲಿಲ್ಲವಲ್ಲ ಎಂದು ಅವರು ಅಚ್ಚರಿಗೊಂಡು ಹೀಗೆಂದರು, ಈ ಆಕಾಶವಾಣಿಯು ಗುಪ್ತವಾದ ಅಭಿಪ್ರಾಯವನ್ನೇ ಹೇಳಿಬಿಟ್ಟಿದೆ. ಈ ಜ್ಞಾನ ವೈರಾಗ್ಯರ ಕಾರ್ಯವು ಸಿದ್ಧಿಸಲು ಮಾಡಬೇಕಾದ ಸಾಧನವಾದರೂ ಏನು? ಅದನ್ನು ಹೇಳುವಂತಹ ಸಂತರು ಎಲ್ಲಿರುತ್ತಾರೆ? ಅವರು ಆ ಸಾಧನವನ್ನು ಹೇಗೆ ತಿಳಿಸುತ್ತಾರೆ? ಈ ಆಕಾಶವಾಣಿಯು ಹೇಳಿದ್ದಕ್ಕೆ ಅನುಗುಣವಾಗಿ ನಾನು ಮಾಡತಕ್ಕದ್ದಾದರೂ ಏನು? ಸೂತ ಪುರಾಣಿಕರು ಶೌನಕರಿಗೆ ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ. ನಾರದ ಮುನಿಗಳು ಆ ಇಬ್ಬರನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ಹೊರಟರು. ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ಹೋಗುತ್ತಾ ದಾರಿಯಲ್ಲಿ ಮುನೀಶ್ವರರನ್ನು ಆ ಸಾಧನ ಯಾವುದೆಂದು ಪ್ರಶ್ನಿಸಿದರು. ಆ ವೃತ್ತಾಂತವನ್ನು ಎಲ್ಲ ಮುನಿಗಳು ಕೇಳಿದರೂ ನಿಶ್ಚಿತವಾದ ಉತ್ತರವನ್ನು ಯಾರೂ ಕೊಡಲಾರದೆ ಹೋದರು. ಕೆಲವರು ಅದು ಅಸಾಧ್ಯವೆಂದು ಹೇಳಿದರು. ಅದನ್ನು ತಿಳಿಯುವುದು ತುಂಬಾ ಕಷ್ಟವೆಂದು ಮತ್ತೆ ಕೆಲವರು ತಿಳಿಸಿದರು. ಇನ್ನು ಕೆಲವರು ಉತ್ತರ ಕೊಡಲಾರದೆ ಮೌನವನ್ನು ತಾಳಿದರು. ಉಳಿದವರು ತಮಗೆ ಅವಮಾನವಾಗುವುದೆಂಬ ಭಯದಿಂದ ಓಡಿ ಹೋದರು. 3 ಲೋಕಗಳಲ್ಲೂ ಆಶ್ಚರ್ಯಕರವಾದ ಹಾಹಾಕಾರ ಉಂಟಾಯಿತು. ವೇದಾಂತಗಳ ಘೋಷಗಳಿಂದ ಮತ್ತು ಗೀತ ಪಾಠಗಳಿಂದ ಬೋಧಿಸಲ್ಪಟ್ಟರೂ ಆ ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ 3 ಏಳಲಿಲ್ಲವಂತೆ. ಇನ್ನು ಬೇರೆ ಯಾವ ಉಪಾಯವೂ ಇರಲಿಕ್ಕೆ ಶಕ್ಯವಿಲ್ಲವೆಂದು ಜನರು ಕಿವಿಗಳಲ್ಲಿ ಪಿಸುಮಾತನ್ನಾಡತೊಡಗಿದರು. ಯೋಗಿಗಳಾದ ನಾರದರಿಗೂ ತಿಳಿಯದೆ ಹೋದ ವಿಷಯವನ್ನು ಇತರ ಮನುಷ್ಯರು ತಿಳಿಸಲು ಹೇಗೆ ತಾನೇ ಸಾಧ್ಯವಾದೀತು? ಹೀಗೆ ಯಾವ ಋಷಿಗಳನ್ನು ಕೇಳಿದರೂ ಉತ್ತರವು ದುಸ್ಸಾಧ್ಯವೆಂದೇ ಎಲ್ಲರೂ ತಮ್ಮ ನಿರ್ಣಯವನ್ನು ತಿಳಿಸಿದರು. ಅನಂತರ ನಾರದರು ಚಿಂತೆಯಿಂದ ವ್ಯಾಕುಲರಾಗಿ ಬದರಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಆ ಮಹೋಪಾಯವನ್ನು ತಿಳಿದುಕೊಳ್ಳಲು ತಪಸ್ಸನ್ನು ಮಾಡುವುದಾಗಿ ನಿಶ್ಚಯ ಮಾಡಿದರು. ಅದೇ ಸಮಯದಲ್ಲಿ ಅವರಿಗೆ ಸನಕಾದಿ ಮುನೀಶ್ವರರು ಮುಂದುಗಡೆ ಗೋಚರಿಸಿದರು. ಕೋಟಿ ಸೂರ್ಯರಂತೆ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಮುನಿಶ್ರೇಷ್ಠರನ್ನು ಕಂಡು ನಾರದರು ಅವರಲ್ಲಿ ಹೀಗೆ ಭಿನ್ನಯಿಸಿದರು. ಎಲೈ ಬ್ರಹ್ಮಕುಮಾರರೇ, ನನ್ನ ಪರಮಭಾಗ್ಯದಿಂದ ಈಗ ನಿಮ್ಮ ದರ್ಶನವಾಯಿತು. ಮಹಾತ್ಮರೇ,
ನನ್ನ ಮೇಲೆ ಕರುಣೆಯಿಟ್ಟು ಶೀಘ್ರವಾಗಿ ನನಗೆ ಆ ಸಾಧನವನ್ನು ತಿಳಿಸಿರಿ. ನೀವೆಲ್ಲರೂ ಮಹಾಯೋಗಿಗಳು, ಮಹಾಬುದ್ಧಿಶಾಲಿಗಳು ಮತ್ತು ಬಹುಶ್ರುತ ವಿದ್ವಾಂಸರು. ನೋಡುವುದಕ್ಕೆ 5 ವರ್ಷದ ಬಾಲಕರಂತೆ ಕಂಡರೂ ಹಿಂದೆ ಹುಟ್ಟಿದ ಅತಿ ಪುರಾತನರಿಗಿಂತಲೂ ಹಿಂದೆ ಹುಟ್ಟಿದವರು. ಸದಾ ವೈಕುಂಠ ಧಾಮದಲ್ಲಿ ಇರುತ್ತಾ ನಾರಾಯಣನ ಕೀರ್ತನೆಯಲ್ಲಿ ತತ್ಪರರಾಗಿರುವವರು. ಭಗವಂತನ ಲೀಲಾಮೃತ ರಸವನ್ನು ಆಸ್ವಾದನೆ ಮಾಡುತ್ತಾ ಸದಾ ಅದರಲ್ಲಿಯೇ ದಿವ್ಯವಾದ ಹುಚ್ಚೇರಿದವರು. ಭಗವತ್ ಕಥೆಯೊಂದನ್ನೇ ಜೀವನಾಧಾರವನ್ನಾಗಿ ಹೊಂದಿರುವವರು. ಶ್ರೀಹರಿಯೇ ನಮಗೆ ಶರಣ್ಯನೋ ಎಂಬ ಮಾತೆ ಸದಾ ನಿಮ್ಮ ಬಾಯಿಂದ ಬರುತ್ತಿರುತ್ತದೆ. ಆದ್ದರಿಂದ ಕಾಲನಿಂದ ಪ್ರೇರಿತವಾದ ಮುಪ್ಪು ನಿಮ್ಮನ್ನು ಬಾಧೆಪಡಿಸುತ್ತಿಲ್ಲ. ಹಿಂದೆ ನಿಮ್ಮ ಹುಬ್ಬಿನಾಟ ಮಾತ್ರದಿಂದಲೇ ಶ್ರೀಹರಿಯ ದ್ವಾರಪಾಲಕರಾದ ಜಯ ವಿಜಯರು ಒಡನೆಯೇ ಭೂಮಿಗೆ ಬಿದ್ದು ಬಿಟ್ಟರು. ಮತ್ತೆ ನಿಮ್ಮ ಕರುಣೆಯಿಂದಲೇ ವೈಕುಂಠಪುರಿಗೆ ಮತ್ತೆ ಏರಿದರು. ಇಂತಹ ನಿಮ್ಮ ದರ್ಶನವಾಯಿತಲ್ಲ. ಎಂತಹ ಭಾಗ್ಯ ಯೋಗ ನನ್ನದು. ದಯಾಪರರಾದ ನೀವು ದೀನನಾದ ನನ್ನಲ್ಲಿ ಅನುಗ್ರಹ ಮಾಡಬೇಕು. ಅಶರೀರವಾಣಿಯು ನುಡಿದ ಆ ಸಾಧನವು ಯಾವುದೆಂಬುದನ್ನು ಹೇಳೋಣವಾಗಲಿ. ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿರಿ. ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಸುಖ ಶಾಂತಿಗಳು ಹೇಗೆ ಉಂಟಾಗುತ್ತವೆ, ಯಾವ ರೀತಿಯಲ್ಲಿ ಅವುಗಳನ್ನು ಎಲ್ಲ ವರ್ಗಗಳಲ್ಲೂ ಪ್ರೇಮಪೂರ್ವಕವಾಗಿ ಪ್ರಯತ್ನದಿಂದ ನೆಲೆಗೊಳಿಸಬಹುದು ಎಂಬುದನ್ನು ತಿಳಿಸಿರಿ. ಅವರಿಗೆ ಸನಕಾದಿ ಕುಮಾರರು ಹೀಗೆ ಉತ್ತರ ನೀಡಿದರು. ಓ ದೇವರ್ಷಿಯೇ, ಚಿಂತೆ ಮಾಡಬೇಡ. ಮನಸ್ಸಿಗೆ ಹರ್ಷವನ್ನು ತಂದುಕೋ. ಅವರ ಉದ್ಧಾರಕ್ಕೆ ಒಂದು ಸುಖಸಾಧ್ಯವಾದ ಉಪಾಯವು ಹಿಂದಿನಿಂದಲೂ ಇದೆ. ಎಂತಹ ಧನ್ಯನು ನೀನು, ವಿರಕ್ತರ ಶಿರೋಮಣಿ. ಶ್ರೀಕೃಷ್ಣನ ದಾಸರಿಗೆ ಯಾವಾಗಲೂ ಮುಂದಾಳಾಗಿರುವೆ. ಯೋಗ ಭಾಸ್ಕರನು ನೀನು. ಶ್ರೀಕೃಷ್ಣ ಭಕ್ತನಾದ ನೀನು ಭಕ್ತಿಯ ಕಾರ್ಯವನ್ನು ಅನುವರ್ತಿಸುತ್ತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಬಹುಮಂದಿ ಋಷಿಗಳು ಲೋಕದಲ್ಲಿ ನಾನಾ ಮಾರ್ಗಗಳನ್ನು ಪ್ರಕಟಿಸಿದ್ದಾರೆ. ಆದರೆ ಅವೆಲ್ಲವೂ ಸಾಮಾನ್ಯವಾಗಿ ಸ್ವರ್ಗ ಫಲವನ್ನೇ ಕೊಡತಕ್ಕವು. ಅವುಗಳನ್ನು ಅನುಸರಿಸುವುದು ಶ್ರಮ ಸಾಧ್ಯ. ಆದರೆ ವೈಕುಂಠ ಧಾಮವನ್ನು ಕೊಡುವ ಮಾರ್ಗವೊಂದುಂಟು. ಅದು ರಹಸ್ಯವೇ ಆಗಿದೆ. ಅದನ್ನು ಉಪದೇಶ ಮಾಡುವ ಮನುಷ್ಯನು ಸಾಮಾನ್ಯವಾಗಿ ಭಾಗ್ಯವಶದಿಂದಲೇ ದೊರೆಯಬೇಕು. ಆಕಾಶವಾಣಿಯು ನಿನಗೆ ನಿರ್ದೇಶ ಮಾಡಿದ ಸತ್ಕರ್ಮವು ಯಾವುದೆಂಬುದನ್ನು ಈಗ ಹೇಳುತ್ತೇವೆ ಕೇಳು. ಸ್ಥಿರವೂ ಪ್ರಸನ್ನವೋ ಆದ ಚಿತ್ತದಿಂದ ಕೇಳುವವನಾಗು. ನಾರದ, ದ್ರವ್ಯ ಯಜ್ಞಗಳು, ತಪೋ ಯಜ್ಞಗಳು, ಯೋಗ ಯಜ್ಞಗಳು ಮತ್ತು ಹಾಗೆಯೇ ಬೇರೆ ಸ್ವಾಧ್ಯಾಯ ಜ್ಞಾನ ಯಜ್ಞಗಳು ಉಂಟು. ಅವೆಲ್ಲವೂ ಸ್ವರ್ಗಾದಿಗಳನ್ನು ಕೊಡುವ ಕರ್ಮಗಳನ್ನೇ ಸಂಕೇತಿಸುತ್ತವೆ. ಜ್ಞಾನಿಗಳು ಜ್ಞಾನಯಜ್ಞವನ್ನೇ ಮುಕ್ತಿದಾಯಕವಾದ ಸತ್ಕರ್ಮವೆಂದು ಸೂಚಿಸುತ್ತಾರೆ. ಶುಕರೇ ಮುಂತಾದ ಮಹಾತ್ಮರು ಗಾನ ಮಾಡಿರುವ ಶ್ರೀಮದ್ ಭಾಗವತದ ಪಾರಾಯಣವೇ ಆ ಸತ್ಕರ್ಮ. ಆ ಶ್ರೀಮದ್ ಭಾಗವತದ ಘೋಷವನ್ನು ಕೇಳಿದರೆ ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಮಹಾಬಲವು ಬರುತ್ತದೆ. ಜ್ಞಾನ ವೈರಾಗ್ಯಗಳ ಕಷ್ಟವು ತೊಲಗಿ ಭಕ್ತಿ ದೇವಿಗೆ ಸಂತೋಷ ಉಂಟಾಗುತ್ತದೆ. ಸಿಂಹ ಗರ್ಜನೆಯನ್ನು ಕೇಳಿದೊಡನೆಯೇ ತೋಳಗಳು ಓಡಿ ಹೋಗುವಂತೆ ಶ್ರೀಮದ್ ಭಾಗವತದ ಧ್ವನಿಯನ್ನು ಕೇಳಿದೊಡನೆಯೇ ಎಲ್ಲ ಕಲಿದೋಷಗಳು ಪಲಾಯನ ಮಾಡುತ್ತವೆ. ಅನಂತರ ಪ್ರೇಮ ರಸವನ್ನು ಹರಿಸುವ ಭಕ್ತಿಯು ಜ್ಞಾನ ವೈರಾಗ್ಯ ಸಹಿತವಾಗಿ ಪ್ರತಿ ಮನೆಯಲ್ಲೂ ಪ್ರತಿ ಮನುಷ್ಯನ ಹೃದಯದಲ್ಲೂ ನಲಿದಾಡುವುದು. ಸನಕಾದಿಗಳು ಹೀಗೆನ್ನಲು ನಾರದರು ಅವರನ್ನು ಪುನಃ ಪ್ರಶ್ನಿಸಿದರು. ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಈ ಮೂವರು ವೇದಾಂತ ಘೋಷಗಳನ್ನು, ಗೀತಾ ಪಾಠಗಳನ್ನು ಕೇಳಿಸಲ್ಪಟ್ಟರೂ ಹೇಳಲಿಲ್ಲ. ಹಾಗಿರುವಾಗ ಶ್ರೀಮದ್ ಭಾಗವತವನ್ನು ಕೇಳಿಸಲ್ಪಟ್ಟರೆ ಮಾತ್ರ ಹೇಗೆ ಎಚ್ಚರಗೊಳ್ಳುತ್ತಾರೆ? ಶ್ರೀಮದ್ ಭಾಗವತದಲ್ಲಿ ಪ್ರತಿ ಶ್ಲೋಕದಲ್ಲೂ ಪ್ರತಿಯೊಂದು ಪದದಲ್ಲೂ ಇರುವುದು ವೇದಾರ್ಥವೇ ಅಲ್ಲವೇ? ಶರಣಾಗತ ವತ್ಸಲರು, ಅಮೋಘವಾದ ದರ್ಶನವುಳ್ಳವರು ಆಗಿರುವ ತಾವು ಈ ಸಂಶಯವನ್ನು ಒಡನೆಯೇ ಪರಿಹರಿಸಬೇಕು. ದಯೆಯಿಟ್ಟು ಈ ವಿಷಯದಲ್ಲಿ ತಡ ಮಾಡಬೇಡಿರಿ. ಸನಕಾದಿ ಕುಮಾರರು ಅವರಿಗೆ ಹೀಗೆ ಉತ್ತರ ಕೊಟ್ಟರು. ಶ್ರೀಮದ್ ಭಾಗವತದ ಕಥೆಯು ವೇದ ಮತ್ತು ಉಪನಿಷತ್ತುಗಳ ಸಾರದಿಂದಲೇ ಆಗಿದೆ. ಆದ್ದರಿಂದ ಅವುಗಳಿಂದ ಬೇರೆಯಾಗಿ ಅವುಗಳ ಫಲರೂಪವಾಗಿರುವುದರಿಂದ ಇದು ಅವುಗಳಿಗಿಂತಲೂ ಅತ್ಯುತ್ತಮವಾಗಿದೆ. ಉದಾಹರಣೆಗೆ, ಒಂದು ವೃಕ್ಷದಲ್ಲಿ ರಸವು ಅದರ ಬೇರಿನಿಂದ ಕೊಂಬೆಗಳ ತುದಿಯವರೆಗೂ ವ್ಯಾಪಿಸಿರುತ್ತದೆ. ಆದರೆ ಆ ಸ್ಥಿತಿಯಲ್ಲಿ ಆ ರಸವನ್ನು ಆಸ್ವಾದಿಸಲಾಗುವುದಿಲ್ಲ. ಇದೇ ಅವುಗಳಿಂದ ಬೇರೆಯಾಗಿ ಹಣ್ಣಿನ ರೂಪದಲ್ಲಿ ಬಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರಿಯವಾಗುತ್ತದೆ. ಹಾಲಿನಲ್ಲಿ ತುಪ್ಪವು ವ್ಯಾಪಿಸಿರುತ್ತದೆ. ಆದರೆ ಆ ವ್ಯಾಪಿಸಿರುವ ತುಪ್ಪವನ್ನು ಹಾಗೆಯೇ ಸವಿಯಲಾಗುವುದಿಲ್ಲ. ಆ ಹಾಲಿನಿಂದ ಬೇರ್ಪಟ್ಟು ತುಪ್ಪದ ರೂಪವನ್ನು ತಾಳಿದಾಗಲೇ ಆ ಗವ್ಯ ಪದಾರ್ಥವು ದೇವತೆಗಳಿಗೆ ರಸದೂಟದ ಸವಿಯಾಗುತ್ತದೆ. ಕಬ್ಬಿನ ಜಲ್ಲೆಯಲ್ಲಿ ಸಕ್ಕರೆಯು ಅಕ್ಕಪಕ್ಕಗಳ ಭಾಗದಲ್ಲೂ
ಮಧ್ಯ ಭಾಗದಲ್ಲೂ ವ್ಯಾಪಿಸಿರುತ್ತದೆ. ಆದರೆ ಅದರಿಂದ ಬೇರ್ಪಟ್ಟು ಸಕ್ಕರೆಯ ರೂಪದಲ್ಲಿ ಬಂದಾಗಲೇ ಅದು ಸವಿಯಲು ಅತ್ಯಂತ ಯೋಗ್ಯವಾಗುತ್ತದೆಯಲ್ಲವೇ? ಹಾಗೆಯೇ ವೇದೋಪನಿಷತ್ತುಗಳ ಸಾರವು ಶ್ರೀಮದ್ ಭಾಗವತವು. ಅಮೂಲಾಗ್ರಂ ರಸಸ್ತಿಷ್ಟನ್ನಾಸ್ತೇನ ಸ್ವಾದ್ಯತೆ ಯಥಾ ನ ಸಭೂಯ ಸಂಪೃಥಗ್ಭೂತ ಫಲೇ ವಿಶ್ವ ಮನೋಹರಃ ಯಥಾ ದುಗ್ಧೆ ಸ್ಥಿತಂ ಸರ್ಪ್ಯನ್ ನ ಸ್ವಾದ್ಯ ಯೋಪಕಲ್ಪತೆ ಪೃಥಗ್ಭೂತಂ ಹಿ ತದ್ಗವ್ಯಂ ದೇವಾನಾಂ ರಸವರ್ಧನಂ ಇಕ್ಷೂಣಾಮಪಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ ಪೃಥಗ್ಭೂತಾ ಚ ಸಾಮಿಷ್ಟ ತಥಾ ಭಾಗವತಿ ಕಥಾ. ಈ ಭಾಗವತವೆಂಬ ಪುರಾಣ ರತ್ನವು ವೇದಕ್ಕೆ ಸಮಾನವಾದುದು. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀ ವ್ಯಾಸಮುನಿಗಳಿಂದ ಪ್ರಕಾಶಿತವಾದುದು. ಹಿಂದೆ ವೇದಾಂತಗಳಲ್ಲಿ ಪಾರಂಗತರಾಗಿ ಶ್ರೀಮದ್ ಭಗವದ್ಗೀತೆಗೆ ತಾವೇ ಕರ್ತೃಗಳಾಗಿದ್ದರೂ ಶ್ರೀ ವೇದವ್ಯಾಸರು ಸಂತಾಪ ಭರಿತರಾಗಿ ಅಜ್ಞಾನ ಸಮುದ್ರದಲ್ಲಿ ಮುಳುಗುತ್ತಿದ್ದಾಗ ನೀನು ಅವರಿಗೆ 4 ಶ್ಲೋಕಗಳಿಂದ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದೆ. ಅದನ್ನು ಕೇಳಿದೊಡನೆಯೇ ಅವರ ಚಿಂತೆಯು ತೊಲಗಿತು. ಹಾಗಿದ್ದರೂ ನಿನಗೆ ಈ ಬಗೆಗೆ ಆಶ್ಚರ್ಯವೇಕೆ ಉಂಟಾಯಿತು? ನಮ್ಮನ್ನು ಏಕೆ ಈ ಬಗೆಗೆ ಪ್ರಶ್ನೆ ಮಾಡಿದೆ? ನೀನು ಆ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಶೋಕ ದುಃಖಗಳನ್ನು ಹೋಗಲಾಡಿಸುವ ಶ್ರೀಮದ್ ಭಾಗವತದ ಶ್ರವಣ ಮಾಡಿಸಬೇಕು. ಆಗ ಕೃತಜ್ಞತೆ ತುಂಬಿದ ಹೃದಯದಿಂದ ನಾರದರು ಮುನಿಗಳನ್ನು ಹೀಗೆ ಸ್ತುತಿಸಿದರು. ಎಲೈ ಮಹಾನುಭಾವರೇ, ನಿಮ್ಮ ದರ್ಶನವು ತತ್ಕ್ಷಣದಲ್ಲಿಯೇ ಜೀವಗಳ ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ. ಸಂಸಾರ ದುಃಖವೆಂಬ ಕಾಳ್ಗೆಚ್ಚಿನಲ್ಲಿ ಬೆಂದವರಿಗೆ ಒಡನೆಯೇ ಶಾಂತಿಯು ಶ್ರೇಯಸ್ಸನ್ನುಂಟು ಮಾಡುತ್ತದೆ. ಆದಿಶೇಷನ 1000 ಬಾಯಿಗಳಿಂದಲೂ ಗಾನ ಮಾಡಲ್ಪಡುತ್ತಿರುವ ಭಗವತ್ ಕಥಾಮೃತವೊಂದನ್ನೇ ಪಾನ ಮಾಡುತ್ತಿರುವಿರಿ. ಪ್ರೇಮ ಭಕ್ತಿಯು ಪ್ರಕಾಶಗೊಳ್ಳುವುದಕ್ಕಾಗಿ ಅಂತಹ ನಿಮ್ಮನ್ನು ನಾನು ಶರಣು ಹೊಂದುತ್ತೇನೆ. ಯಾವಾಗ ಮನುಷ್ಯನು ಬಹಳ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪುಣ್ಯವು ಕೂಡಿ ಬಂದು ಸತ್ಪುರುಷರ ಸಹವಾಸದ ಭಾಗ್ಯವನ್ನು ಪಡೆಯುತ್ತಾನೋ, ಆಗ ಅವನ ಅಜ್ಞಾನ ಜನಿತವಾದ ಮೋಹ ಮತ್ತು ಮದಗಳೆಂಬ ಕತ್ತಲೆಯು ತೊಲಗುತ್ತದೆ. ಆಗ ಅವನಿಗೆ ವಿವೇಕೋದಯವಾಗುತ್ತದೆ. ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಕುಮಾರ ನಾರದರ ಸಂವಾದವೆಂಬ 2ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.